ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವನಿತಾಸ್ ಕಿಚನ್ಗೆ ನಿಮಗೆ ಸ್ವಾಗತ. ಬನ್ನಿ ನಾವು ಇವತ್ತು ಕುಲ್ಫಿ ಮಾಡೋಣ. ಇದು ಸಮ್ಮರ್ಗೆ ಸಖತ್ತಾಗಿರುತ್ತೆ, ಸಮ್ಮರಿಗೆ ಸ್ಪೆಷಲ್ ಸಹ. ನಾವು ಈಗ ಒಂದು ಪಾತ್ರೆಯಲ್ಲಿ ಹಾಲನ್ನ ಹಾಕ್ಕೊಳ್ಳೋಣ, ಆಮೇಲೆ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಳೋಣ. ಆಮೇಲೆ ನೀವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಈಗ ಇದು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಕುದಿಯೋಕ್ಕೆ ಬಿಡಿ. ನೀವು ಒಂದು ಮಿಕ್ಸರ್ ಜಾರ್ಗೆ ಬಾದಾಮಿ ಒಂದು ಮುಷ್ಟಿನ ಹಾಕ್ಕೊಳ್ಳಿ, ಆಮೇಲೆ ಒಂದು ಮುಷ್ಟಿ ಗೋಡಂಬಿನ ಹಾಕ್ಕೊಳ್ಳಿ, ಆಮೇಲೆ ಒಂದು ಸ್ವಲ್ಪ ಮಖಾನ, ಇದು ಒಂದು ಮುಷ್ಟಿನ ನೀವು ಹಾಕ್ಕೊಳ್ಬಹುದು. ನೋಡಿ ಈ ಥರ ಹಾಕ್ಕೊಂಡು ಇದನ್ನ ಹಾಲು ಇತ್ತಲ್ಲ ಅದಕ್ಕೆ ನೀವು ಸ್ವಲ್ಪ ತಣ್ಣಗಿರೋ ಹಾಲಿಗೆ ನೀವು ಕೇಸರಿ ಹಾಕ್ಕೊಂಡು ಸ್ವಲ್ಪ ನೆನೆಸ್ಕೊಂಡು ಇಟ್ಕೊಂಡಿರಿ. ಮೊದಲೇ ಅದನ್ನ ಹಾಕ್ಕೊಳ್ಳಿ ಆ ಹಾಲಿಗೆ. ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫ್ಲೇವರು ಚೆನ್ನಾಗಿ ಕೊಡುತ್ತೆ, ಕಲರು ಸಹ ಕೊಡುತ್ತೆ. ಈಗ ನೀವು ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಕುದಿಯೋಕ್ಕೆ ಬಿಡಿ. ಹಾಲು ದಪ್ಪ ಆಗಬೇಕು, ಅಷ್ಟೊತ್ತು ನೀವು ಮಿಕ್ಸ್ ಮಾಡ್ಕೊಳ್ತಾನೇ ಇರಿ. ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು. ಈಗ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಇದು ಹೆಲ್ತಿಯಾಗೂ ಇರುತ್ತೆ ಅಂತ. ಮಕ್ಕಳು ಡ್ರೈ ಫ್ರೂಟ್ಸು ಕೊಟ್ಟರೆ ತಿನ್ನಲ್ಲ, ಅದಕ್ಕೆ ಈ ಥರ ಐಸ್ ಕ್ರೀಮಲ್ಲಿ ಅಥವಾ ಕುಲ್ಫಿಯಲ್ಲಿ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫುಲ್ ಕುದಿ ಬರಬೇಕು, ಆಮೇಲೆ ಅದು ಗಟ್ಟಿ ಆಗಬೇಕು. ಅಷ್ಟೊತ್ತು ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ನೋಡಿ ಈ ಥರ ಆಗಬೇಕು. ನೀವು ಇದನ್ನ ಈಗಲೇ ಮಾಡ್ಕೊಳ್ಳಿ, ಯಾಕೆ ಅಂದರೆ ಸಮ್ಮರ್ ಸೀಸನಲ್ಲೇ ಇದನ್ನೆಲ್ಲ ತಿನ್ನಬಹುದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಐಸ್ ಕ್ರೀಮಿಗೆ ಕುಲ್ಫಿಗೆಲ್ಲ ಕೇಳ್ತಿರ್ತಾರೆ. ನೀವು ಈ ಥರ ಮನೆಯಲ್ಲೇ ಮಾಡಿಕೊಂಡು ಅವರಿಗೆ ಕೊಡಬಹುದು, ಹೆಲ್ತಿಯಾಗೂ ಇರುತ್ತೆ. ಓಕೆನಾ? ಈಗ ನೋಡಿ ಇಷ್ಟು ದಪ್ಪ ಆಗಬೇಕು. ಇಷ್ಟೊತ್ತು ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ನೋಡಿ ಈ ಥರ ಆಗುತ್ತೆ. ಈಗ ನೀವು ಇದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ತಣಿಯಕ್ಕೆ ಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ನೀವು ಕಮೆಂಟ್ ಸಹ ಮಾಡಿ ಹೇಗಾಗಿತ್ತು ಅಂತ. ಓಕೆನಾ? ನೋಡಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀವಿ. ಈ ಥರ ಆಗುತ್ತೆ. ಈಗ ನೀವು ಮೋಲ್ಡಿಗೆ ಹಾಕ್ಕೊಳ್ಬಹುದು. ಕುಲ್ಫಿ ಮೋಡ್ ಅಥವಾ ಐಸ್ ಕ್ರೀಮ್ ಮೋಡ್, ಯಾವ ಮೋಡ್ ಇದೆಯೋ ಅದನ್ನ ಹಾಕ್ಕೊಳ್ಬಹುದು. ಈ ಥರ ನೋಡಿ, ಈ ಥರ ಹಾಕ್ಕೊಂಡು ನೀವು ಬೇಕಾದರೆ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ನೂ ಸಹ ಹಾಕ್ಕೊಳ್ಬಹುದು ಟೇಸ್ಟಿಗೋಸ್ಕರ. ಆದರೆ ಅದು ಅಷ್ಟೆಲ್ಲ ಚೆನ್ನಾಗಿ ಬರಲ್ಲ. ನೀವು ಇದು ರೆಡಿ ಆದಮೇಲೆ ಅದ್ರ ಮೇಲೆ ಹಾಕ್ಕೊಳ್ಬಹುದು. ಕುಲ್ಫಿಗೆ ಆ ಥರನೇ ಹಾಕೋದಲ್ಲ, ಅದಕ್ಕೆ. ನೋಡಿ ಇಷ್ಟು ಹಾಕ್ಕೊಂಡಾಯಿತು. ಇದಕ್ಕೆ ನಾವು ಯಾವುದೇ ಕ್ರೀಮು ಏನು ಹಾಕದೆ ನಾವು ಇದನ್ನ ಜಸ್ಟ್ ಹಾಲಿಂದ ಮಾಡ್ಕೊಳ್ಬಹುದು. ಯಾಕೆಂದರೆ ಅಂಗಡಿಲಿ ಕೊಡೋದಾದರೆ ಏನೇನು ಹಾಕಿರ್ತಾರೆ ಅಂತ ಗೊತ್ತಿರಲ್ವಲ್ಲ. ಈಗ ನಾವು ಲೋಟಕ್ಕೂ ಹಾಕ್ಕೊಳ್ಳೋಣ. ನೋಡಿ ಒಂದು ಲೋಟಕ್ಕೆ ಈ ಥರ ಫುಲ್ ತುಂಬಿಸ್ಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ಟಿಕ್ ಇಟ್ಬಿಟ್ಟು ಫ್ರೀಝರಲ್ಲಿ ಇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ. ಇಷ್ಟೇ ಆಗಿತ್ತು ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.